This program sponsored by SS Gold Work. स्वागत है आपका बी न्यूज नेशन में। मैं हूं आबिद हुसैन शेख। राज्य के 1500 तालाबों को कर्नाटक सरकार डी नोटिफिकेशन करने जा रहा है। इसका आरोप लगाते हुए भाजपा का विरोध प्रदर्शन। बीजापुर के बीजेपी रैत मोर्चा की तरफ से आज जिला अधिकारी को निवेदन पत्र देते हुए कर्नाटक सरकार की तरफ से राज्य के 1500 तालाबों को डी नोटिफिकेशन करने का आरोप लगाते हुए इसको तुरंत वापस लेकर किसानों के हित में निर्णय लेने की बात की। सरकार तालाबों का पुनर्विकास करके किसानों के साथ सच्चे हमदर्दी दिखाए, वरना इसके खिलाफ बीजेपी की तरफ से पूरे राज्य में विरोध प्रदर्शन किए जाएंगे। ಹೀಗಾಗಿ ಸುದೈವಶತ ಬಿಜಾಪುರ ಜಿಲ್ಲೆ ಆಲಮಟ್ಟಿ ಡ್ಯಾಮು ತುಂಬಿದೆ। ಇನ್ನೊಂದು ವಿಶೇಷ ಅಂದರೆ ನೀರಾವರಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಯವರು ಇದ್ದಾರೆ, ಅವರಿಗೆ ನಾವು ವಿನಂತಿ ಮಾಡಿಕೊಳ್ತೀವಿ, ದಯಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ವಿಜಯಪುರ ಜಿಲ್ಲೆಯ ಎಲ್ಲ ಕೆರೆಗಳನ್ನು ತುಂಬಿ ಅಂತ। ಎರಡನೇದ್ದು 1500 ಕೆರೆಗಳು ಡಿ ನೋಟಿಫಿಕೇಷನ್ ಮಾಡಲಿಕ್ಕೆ ಸರ್ಕಾರ ಹೊಂಟಿದೆ, ದಯಮಾಡಿ ಅದನ್ನು ನಿಲ್ಲಿಸಿ। ಅಂತರ್ಜಲ ಕುಸಿತಾ ಇದೆ, ನೀವೇ ಜಿಲ್ಲಾಧಿಕಾರಿಯ ಕಚೇರಿಗಳ ಮುಂದೆ ದೊಡ್ಡ ದೊಡ್ಡ ಒಂದು ಜಾಹೀರಾತು ಬೋರ್ಡ್ಗಳನ್ನು ಹಾಕಿದಿರಿ, ಅದು ಕಾಣ್ತದೆ ನಮಗೆ। ಜಲಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಅಂತ ಎರಡು ಅಂತರ್ಜಲವನ್ನು ಕುಸಿತಾ ಇದೆ, ರಕ್ಷಣೆ ಮಾಡಬೇಕು, ಅದು ದೇಶಕ್ಕೆ ಒಂದು ಅನುಕೂಲ ಅನ್ನುವಂಥದ್ದು ನಿಮ್ಮ ಸ್ಲೋಗನ್ಗಳಿದೆ। ದೇಶ ಪ್ರಗತಿ ಆಗಬೇಕಾದ್ರೆ ಅಂತರ್ಜಲ ಉಳಿಬೇಕು ಅಂತ ನಿಮ್ಮ ವಿಚಾರ ಇದ್ದರೆ ದಯಮಾಡಿ ಅದನ್ನು ನೀವು ಅಂತರ್ಜಲ ಉಳಿಸ್ಕೊಳ್ಳೋ ಕೆರೆಗಳನ್ನು ತುಂಬಿಸಿ ಅಂತ ಹೇಳ್ತಾ ಇದ್ದೀವಿ। ಜೊತೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ತೋಟಗಾರಿಕೆಯ ಬೆಳೆಗಳನ್ನು ನೀವು ತೋಳ್ತಾ ಇಲ್ಲ, ಕೇಂದ್ರ ಸರ್ಕಾರದ ಅನುದಾನ ಇದೆ, ನೀವು ದಯಮಾಡಿ ತೋಟಗಾರಿಕೆ ಇಲಾಖೆ ಬೆಳೆಗಳನ್ನೆಲ್ಲವನ್ನು ಜೋಡಿಸಿ ಅದನ್ನು ಕೇಂದ್ರ ಸರ್ಕಾರ ಕಳಿಸಿ ಆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರನ್ನು ಅಳವಡಿಸಿ ಅಂತ ಇದೊಂದು ವಿನಂತಿ ನಮಗಿದೆ। ಈ 3 ವಿಷಯಗಳ ಬಗ್ಗೆ ನಾವು ಸಾಂಕೇತಿಕವಾಗಿ ಇವತ್ತು ಜಿಲ್ಲಾಧಿಕಾರಿ ಮನೆ ಕೊಟ್ಟಿವಿ, ಅವರು ನಮಗೆ ಆ ಕೆಲಸವನ್ನು ಮಾಡ್ತೀವಿ ಅಂತ ಆಶ್ವಾಸನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ। ಇನ್ನು ಕಾದು ನೋಡ್ತೀವಿ, ಇಲ್ಲ ಅಂತಂದರೆ ಇಡೀ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮತ್ತು ನಮ್ಮ ನೀರಾವರಿ ಮಂತ್ರಿಗಳ ಮನೆ ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ।